ಓಂ ಶ್ರೀಕಂಠೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಸನಾತನೋ ನಿತ್ಯ ನೂತನ, ನಾವು ಹಿಂದೂ ಸಂಸ್ಕೃತಿಯಲ್ಲಿ ಭಾರತೀಯ ಪರಂಪರೆಗಳಲ್ಲಿ ಭಾರತದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಒಂದು ಪುಣ್ಯ. ಅದರಲ್ಲೂ ಸಹ ಈ ಸುಖ ಅನುಭವಿಸ್ತೀವಿ ಅಲ್ವಾ, ಧರ್ಮದ ಸುಖ. ಆ ಧರ್ಮದಲ್ಲಿರ್ತಕ್ಕಂಥ ಆಚರಣೆಗಳಾಗ್ಬೋದು, ನಾವು ಸಂಪಾದನೆ ಮಾಡ್ತೀವಿ, ತಿಂತೀವಿ, ಇರ್ತೀವಿ, ಹೊಟ್ಟೋಗ್ತೀವಿ, ಆದರೂ ಕೂಡ ಈ ಸುಖ ಅನುಭವಿಸ್ತೀವಲ್ವ. ಯಾವ ಸುಖ? ಭಗವಂತನ ಕೃಪೆ, ಭಗವಂತನ ಆವಿರ್ಭಾವದ ಬಗ್ಗೆ, ಭಗವಂತನಿಗೆ ಪ್ರಸಾದ ಕೊಡ್ತಕ್ಕಂಥದ್ದು, ಭಗವಂತನನ್ನು ಪೂಜೆ ಮಾಡ್ತಕ್ಕಂಥದ್ದು, ಅಭಿಷೇಕದ ಮುಖೇನ. ಯಾವಾಗಲೂ ಹೇಳ್ತಾನೆ ಭಗವಂತ, ಹೇಳ್ತಾನೆ ನೀನು ತೃಪ್ತಿಯಾಗಿದೆಯಾ, ನೀನು ತೃಪ್ತಿಯಿಂದ ನನಗೆ ಪೂಜೆ ಮಾಡ್ತೀಯಾ, ನೀನು ತೃಪ್ತಿಯಿಂದ ನನ್ನನ್ನು ನೋಡ್ತೀಯಾ, ನೀನು ತೃಪ್ತಿಯಿಂದ ನನಗೆ ಆಹ್ಲಾದಿಸ್ತೀಯಾ, ನಾನು ಅಲ್ಲೇ ಇದ್ದೀನಿ. ಅದಕ್ಕೆ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತಾಪಹೃತಂ ಅಷ್ಟಾಮಿ ಪ್ರಯತಾತ್ಮನಃ. ಪತ್ರವಾಗಲಿ, ಪುಷ್ಪವಾಗಲಿ, ನೀರಾಗಲಿ, ಏನೇ ಕೊಡಪ್ಪ ನಾನು ಸ್ವೀಕಾರ ಮಾಡ್ತೀನಿ. ಅಂತಹ ನಾವು ಪೂಜಾ ಕೈಂಕರ್ಯಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಹ ಚೆನ್ನಾಗಿರಬೇಕು, ನಮ್ಮ ಮನಸ್ಸು ಚೆನ್ನಾಗಿರಬೇಕು, ನಮ್ಮ ಆಚಾರ ವಿಚಾರ ಚೆನ್ನಾಗಿರಬೇಕು. ಅದರಲ್ಲಿ ನಾವು ಪ್ರತಿನಿತ್ಯವೂ ಕೂಡ ಮನೆಗಳಲ್ಲೂ ನಮಗೂ ಗೊತ್ತಾಗಿರ್ತಕ್ಕಂಥ ಸಣ್ಣದೇ ಒಂದು ಸಣ್ಣ ತಂತ್ರ, ಸಣ್ಣ ಲೋಪದೋಷ. ಅದೇನು ಅಂತ ಹೇಳಿದ್ರೆ, ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಪ್ಲಾಸ್ಟಿಕ್ ಮಗ್ಗನ್ನು ಯೂಸ್ ಮಾಡ್ತೀವಿ. ಪ್ಲಾಸ್ಟಿಕ್ ಮಗ್ಗು ಯೂಸ್ ಮಾಡಿ ಅದರ ಮುಖೇನ ಸ್ನಾನ ಮಾಡಿಕೊಂಡಾಗ ಅದೇನಾಗುತ್ತೆ, ನಮ್ಮಲ್ಲಿರ್ತಕ್ಕಂತಹ ಎಲ್ಲೋ ಒಂದು ಕಡೆ ಧನಾತ್ಮಕ ಶಕ್ತಿಗಳಾಗ್ಬೋದು, ನಾವು ಸ್ಟೋರ್ ಮಾಡಿಟ್ಕೊಂಡಿರ್ತಕ್ಕಂಥ ಒಂದು ಫಲಗಳಾಗ್ಬೋದು, ಅದು ಕಡಿಮೆ ಆಗುತ್ತೆ. ಯಾಕೆಂದರೆ ಆ ಪ್ಲಾಸ್ಟಿಕ್ ಇಂದ ಮಾಡಿರ್ತಕ್ಕಂಥ ಮಗ್ಗು ಅಥವಾ ಅದು ಚಂಬಿನೋಪಾದಿಯಲ್ಲಿ, ಮಗ್ಗೋಪಾದಿಯಲ್ಲಿ ಇರುತ್ತೆ. ಅದರಿಂದ ನಾವು ಸ್ನಾನ ಮಾಡ್ಕೊಳ್ಳೋಕೆ ಹೋದಾಗ ನಮ್ಮಲ್ಲಿ ಸ್ವಲ್ಪ ಶಕ್ತಿಗಳು ಕಡಿಮೆ ಆಗುತ್ತೆ. ಮಾನಸಿಕವಾಗಿ ಆ ಒಂದು ಎಲ್ಲೋ ಒಂದು ಕಡೆ ಸದೃಢತೆ ಉಂಟಾಗೋದಿಲ್ಲ. ಹಾಗಾಗಿ ಆ ಪ್ಲಾಸ್ಟಿಕ್ ಮಗ್ಗಿನಿಂದ ಸ್ನಾನ ಮಾಡ್ತಕ್ಕಂಥದ್ದು ಫಲ ಅಲ್ಲ. ನಾವು ಅದಕ್ಕೆ ನೀವು ಸ್ಟೀಲ್ ಉಪಯೋಗಿಸ್ಕೊಳ್ತಿರೋ, ಹಿತ್ತಾಳೆ ಉಪಯೋಗಿಸ್ಕೊಳ್ತಿರೋ, ಕಬ್ಬಿಣ ಉಪಯೋಗಿಸ್ಬಾರ್ದು. ಹಿತ್ತಾಳೆ, ತಾಮ್ರ ಆಗ್ಬೋದು. ಎಲ್ಲಕ್ಕಂತ ಶುಭ ಅಂದರೆ ತಾಮ್ರ, ಎಲ್ಲಕ್ಕಂತ ಶುಭ ತಾಮ್ರ, ಹಿತ್ತಾಳೆ ಕೂಡ ಆಗಿರುತ್ತೆ. ಇನ್ನು ನೀರು ವಿಷಯಕ್ಕೆ ಬಂದಾಗ ಕಾಯಿಸಿದ ನೀರು, ಇದೆಲ್ಲ ಈಗ ಹೇಳೋಕ್ಕೂ ಸಾಧ್ಯತೆ ಇಲ್ಲ, ಅದು ಈಗ ಆಗೋದೂ ಇಲ್ಲ. ಹಾಗಾಗಿ ನಾವು ಇವತ್ತಿನ ಸಹ ಗೀಝರ್ ಉಪಯೋಗಿಸ್ಕೋಬೋದು, ಸೋಲಾರ್ ಉಪಯೋಗಿಸ್ಕೋಬೋದು, ಅಥವಾ ಬಿಸಿನೀರಿಗೆ ಯಾವುದೇ ರೀತಿಯಿಂದ ನಾವು ಒಂದು ಪರಿಕರಗಳನ್ನು ನಮ್ಮ ಒಂದು ಆ ಶಕ್ತಾನುಸಾರ ನಾವು ಮಾಡ್ಕೊಂಡಿರ್ತೀವಿ. ಆದರೆ ನೋಡಿ ಈ ಸಣ್ಣ ತಂತ್ರ ಏನಕ್ಕೆ, ಒಂದು ಸ್ಟೀಲ್ದೇ ಉಪಯೋಗಿಸ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಪ್ಲಾಸ್ಟಿಕ್ ಮಗ್ ಬೇಡ ಅಂತ ಹೇಳ್ತಾ, ಇದರಿಂದ ಏನಾಗುತ್ತೆ, ಮನಸ್ಸು ಗಟ್ಟಿ ಆಗೋದಿಲ್ಲ, ಶಕ್ತಿಗಳು ಕಡಿಮೆ ಆಗುತ್ತೆ, ತೃಪ್ತಿಕರವಾಗಿರೋದಿಲ್ಲ, ಆತುರತೆ ಬರುತ್ತೆ. ಎಲ್ಲೋ ಒಂದು ಕಡೆ ನಾವು ಬೇಗ ಪೂಜೆ ಮುಗಿಸಿ ಹೊಟ್ಟೋಗೋಣ, ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಬೇಕು ಅಂದ್ಕೊಂಡ್ರೆ ಬೇಗ ಮುಗಿಸಿ ಹೊಟ್ಟೋಗೋಣ ಅಂತಕ್ಕಂಥ ಭಾವನೆ ಕೂಡ ಬರುತ್ತೆ. ಅದರಲ್ಲೂ ಕೂಡ ಧನಾತ್ಮಕ ಚಿಂತನೆಗಳು ಕೂಡ ಬರಲ್ಲ. ಇದರ ಜೊತೆಗೆ ಆರೋಗ್ಯ ಕೂಡ ಅದು, ಏಕೆಂದರೆ ಪ್ಲಾಸ್ಟಿಕ್ಕನ್ನು ಬಿಸಿನೀರಿನಲ್ಲಿ ನಾವು ಆ ಬಿಸಿನೀರಿನಲ್ಲಿ ನಾವು ಮುಳುಗಿಸಿದಾಗ ಪ್ಲಾಸ್ಟಿಕಲ್ಲಿರ್ತಕ್ಕಂಥ ನೆಗೆಟಿವ್ ಆ ನೀರಿಗೆ ಹೋಗುತ್ತೆ. ಅದರಲ್ಲಿ ನಮಗೆ ಎಲ್ಲೋ ಒಂದು ಕಡೆ ಆ ಕಾಯಿಲೆಗಳ ಒಂದು ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಕೂಡ, ಸ್ಕಿನ್ ಡಿಸೀಸಸ್ ಇರ್ಬೋದು, ಏನೋ ಒಂದು ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸನಾತನೋ ನಿತ್ಯ ನೂತನೋ ಅಂತ ಹೇಳ್ತಾ ಇದನ್ನು ಬದಲಾವಣೆ ಮಾಡಿಕೊಳ್ಳೋದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ಹೇಳ್ತಾ, ಮುಂದಿನ ಪೀಳಿಗೆಗೂ ಕೂಡ ಇದು ನಾವು ಹೇಳೋದು ಬೇಡ ಅಂತ ಹೇಳ್ತಾ, ಒಂದು ತಾಮ್ರ, ಹಿತ್ತಾಳೆ ಅಥವಾ ಸ್ಟೀಲ್ ಚಂಬುಗಳು ಅಥವಾ ಸ್ಟೀಲ್ ಮಗ್ಗಳನ್ನು ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ಅವರವರ ನಂಬಿಕೆಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.